ಖ್ವಾಜಾ ಬಳಿಕ ಬಿಲಾವಲ್ ಸರದಿ. ಪಾಕ್ಗೆ ಟೆರರ್ ಲಿಂಕ್ ಯಾವಾಗಿನಿಂದ ಇದೆ? ಮತ್ತೊಮ್ಮೆ ಬಹಿರಂಗವಾಗಿ ಬೆತ್ತಲಾಯಿತು ಪಾಕಿಸ್ತಾನ. ಮತ್ತೆ ಭಾರತದ ವಿರುದ್ಧ ನಾಲಿಗೆ ಹರಿಬಿಟ್ಟ ಮಾಜಿ ಮಂತ್ರಿ. ಓವೈಸಿ ಎಚ್ಚರಿಕೆಯ ಬಳಿಕವೂ ಬೊಗಳಿದ ಭುಟ್ಟೋ. ನಾವು ಭಯೋತ್ಪಾದಕರನ್ನ ಕಳೆದ 3 ದಶಕಗಳಿಂದ ಭಯೋತ್ಪಾದಕ ಗುಂಪುಗಳಿಗೆ ಧನ ಸಹಾಯ ಮತ್ತು ಬೆಂಬಲ ಸೇರಿದಂತೆ ಭಯೋತ್ಪಾದನೆಯನ್ನ ಉತ್ತೇಜಿಸುವಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸಂದರ್ಶನವೊಂದರಲ್ಲಿ ಒಪ್ಪಿಕೊಂಡಿದ್ದರು. ನಾವು ಸುಮಾರು ಯುನೈಟೆಡ್ ಸ್ಟೇಟ್ಸ್ ಮತ್ತು ಬ್ರಿಟನ್ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳಿಗಾಗಿ ಈ ಕೊಳಕು ಕೆಲಸವನ್ನ ಮಾಡುತ್ತಿದ್ದೇವೆ. ಇದರಿಂದ ನಾವು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಹೇಳಿದರು. ಇದಾದ ಬಳಿಕ ಪಾಕಿಸ್ತಾನದ ಇನ್ನೋರ್ವ ನಾಯಕ ತಾವು ಈ ನೀಚ ಕೃತ್ಯವನ್ನ ಬಹಿರಂಗವಾಗಿಯೇ ಒಪ್ಪಿಕೊಳ್ಳುವ ಮೂಲಕ ಪಾಕಿಗಳ ನಿಜ ಬಣ್ಣ ಬಯಲಿಗೆ ತರುವ ಕೆಲಸ ಮಾಡಿದ್ದಾರೆ. ಈಗಿಲ್ಲ, ಅದು ಇತಿಹಾಸವಾಗಿದೆ. ಈ ಕುರಿತು ಖುದ್ದು ಮಾತನಾಡಿರುವ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಹಾಗೂ ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿಯ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಜರ್ದಾರಿ, ಇತಿಹಾಸದ ಬಗ್ಗೆ ಹೇಳುವುದಾದರೆ ಪಾಕಿಸ್ತಾನಕ್ಕೆ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕವಿದೆ ಎಂಬುದು ರಹಸ್ಯವೇನಲ್ಲ, ಅದು ಇತಿಹಾಸವಾಗಿದೆ. ಆದರೆ ಇಂದು ನಾವು ಅದರಲ್ಲಿ ಭಾಗಿಯಾಗಿಲ್ಲ. ಇದು ನಮ್ಮ ಇತಿಹಾಸದ ದುರದೃಷ್ಟಕರ ಭಾಗವಾಗಿದೆ ಎಂಬುದು ನಿಜ ಎಂದು ಹೇಳುವ ಮೂಲಕ ಉಗ್ರವಾದವನ್ನ ಪೋಷಿಸಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಉಗ್ರವಾದದಿಂದ ಹಲವು ಪರಿಣಾಮ ಎದುರಿಸಿದ್ದೇವೆ. ಅಲ್ಲದೆ ಈ ಭಯೋತ್ಪಾದನೆಗೆ ಬೆಂಬಲ ನೀಡಿದ್ದಕ್ಕಾಗಿ ಪಾಕಿಸ್ತಾನ ಸಾಕಷ್ಟು ಅನುಭವಿಸಿದೆ. ಉಗ್ರವಾದದಿಂದ ಹಲವು ಪರಿಣಾಮಗಳನ್ನ ಎದುರಿಸಿದ್ದೇವೆ. ನಾವು ಅನುಭವಿಸಿದ ಭೀಕರತೆಗಳಿಂದ ಸಾಕಷ್ಟು ಪಾಠಗಳನ್ನ ಸಹ ಕಲಿತಿದ್ದೇವೆ. ಈ ಸಮಸ್ಯೆಯನ್ನ ಪರಿಹರಿಸಲು ನಾವು ಆಂತರಿಕ ಸುಧಾರಣೆಗಳ ದಾರಿ ತುಳಿದಿದ್ದೇವೆ. ಇದು ಇತಿಹಾಸದ ದುರದೃಷ್ಟಕರ ಭಾಗವಾಗಿದೆ ಎಂಬುದು ನಿಜ ಎಂದು ಭುಟ್ಟೋ ಹೇಳಿದ್ದಾರೆ. ಉಗ್ರರ ದಾಳಿಯಲ್ಲಿ ನಮ್ಮ ದೇಶದ ಪಾತ್ರ ಇಲ್ಲ. ಈ ಮೊದಲು ನಮಗೂ ಹಾಗೂ ಭಯೋತ್ಪಾದಕರಿಗೂ ಸಂಬಂಧವಿದ್ದದ್ದು ನಿಜವಾಗಿದೆ. ಆದರೆ ಈಗಿನ ಉಗ್ರರ ದಾಳಿಯಲ್ಲಿ ತಮ್ಮ ದೇಶದ ಪಾತ್ರ ಇಲ್ಲ ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನ ಶಾಂತಿಯುತ ರಾಷ್ಟ್ರ, ಅದು ಶಾಂತಿ ಬಯಸುತ್ತದೆ. ಇಸ್ಲಾಂ ಶಾಂತಿಯುತ ಧರ್ಮ, ನಮಗೆ ಯುದ್ಧ ಬೇಡ. ಆದರೆ ಯಾರಾದರೂ ನಮ್ಮ ಸಿಂಧು ನದಿ ಮೇಲೆ ದಾಳಿ ಮಾಡಿದರೆ ಅವರು ಯುದ್ಧಕ್ಕೆ ಸಿದ್ಧರಾಗಿರಬೇಕು. ನಾವು ಯುದ್ಧದ ಡ್ರಮ್ ಬಾರಿಸುವುದಿಲ್ಲ, ಆದರೆ ನಮ್ಮನ್ನು ಪ್ರಚೋದಿಸಿದರೆ ಪ್ರತಿಕ್ರಿಯಿಸಲು ಹಿಂಜರಿಯುವುದಿಲ್ಲ. ಅಖಂಡ ಪಾಕಿಸ್ತಾನದ ಘರ್ಷಣೆ ಅವರನ್ನು ಕಿವುಡರನ್ನಾಗಿಸುತ್ತದೆ ಎಂದು ಪಕ್ಷದ ಸಭೆಯೊಂದರಲ್ಲಿ ಭುಟ್ಟೋ ಬೊಗಳೆಬಿಟ್ಟಿದ್ದಾರೆ. ಭುಟ್ಟೋ ಒಬ್ಬ ಬಚ್ಚ ಎಂದಿದ್ದ ಓವೈಸಿ, ಇನ್ನು ಪಹಲ್ಗಾಮ್ ದಾಳಿಯಾದ ಬೆನ್ನಲ್ಲೇ ಭಾರತವು ಸಿಂಧು ಜಲ ಒಪ್ಪಂದವನ್ನ ಅಮಾನತಿನಲ್ಲಿಟ್ಟ ಬಳಿಕ ಸಿಂಧು ನದಿಯ ದಡದ ಮೇಲೆ ನಿಂತು ಭಾರತಕ್ಕೆ ಬೆದರಿಕೆ ಹಾಕುವ ಕೆಲಸ ಮಾಡಿದ್ದರು. ಅಲ್ಲದೆ ಭಾರತ ಸಿಂಧು ನದಿ ನೀರನ್ನ ತಡೆದರೆ ಪಾಕಿಸ್ತಾನಕ್ಕೆ ಭಾರತೀಯರ ರಕ್ತ ಹರಿಯುತ್ತದೆ ಎಂದು ಭಂಡತನ ತೋರಿಸಿದ್ದರು. ಇದಕ್ಕೆ ಸರಿಯಾಗಿಯೇ ಕೌಂಟರ್ ನೀಡಿದ್ದ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ, ಭುಟ್ಟೋ ಒಬ್ಬ ಬಚ್ಚ, ಪಾಪ ಅವನಿಗೆ ತನ್ನ ತಾಯಿಯನ್ನ ಕೊಂದಿದ್ದು ಭಯೋತ್ಪಾದಕರೇ ಎನ್ನುವುದು ಗೊತ್ತಿಲ್ಲ ಅಂತ ಕಾಣುತ್ತದೆ. ಮೊದಲು ಅವನು ಅದರ ಬಗ್ಗೆ ತಿಳಿದುಕೊಳ್ಳಲಿ ಎನ್ನುವ ಮೂಲಕ ಓವೈಸಿ ಬಿಲಾವಲ್ ಭುಟ್ಟೋ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಾದ ಬಳಿಕ ನಾಪತ್ತೆಯಾಗಿದ್ದ ಭುಟ್ಟೋ ಮತ್ತೆ ಪ್ರತ್ಯಕ್ಷವಾಗಿ ಭಾರತದ ವಿರುದ್ಧ ತಮ್ಮ ಕೀಳು ಅಭಿರುಚಿಯ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಭುಟ್ಟೋ ಈ ಹೇಳಿಕೆಗೆ ಮತ್ತೊಮ್ಮೆ ಓವೈಸಿ ಏನು ತಿರುಗೇಟು ನೀಡುತ್ತಾರೆ ಎನ್ನುವುದು ಕುತೂಹಲ ಮೂಡಿಸಿದೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.